ತನ್ನ ಔಷಧಿಯನ್ನು ಮಾರಾಟ ಮಾಡ್ತಕ್ಕಂಥ ಒಂದು ವಿಶಿಷ್ಟ ತಂತ್ರವನ್ನು ಆತ ಬಳಸಿಕೊಂಡಿದ್ದ. ಬಹಳ ಮುಖ್ಯವಾಗಿ ಆತ ಲಾವಣಿಕಾರ ಯಾಕೆ ಆಗ್ತಿದ್ದಾರೆ ಅಂತ ಹೇಳಿದ್ರೆ, ಕರ್ನಾಟಕದ ಸ್ವಾತಂತ್ರ್ಯದ ಚಳುವಳಿಯನ್ನ ಆ ಸಂದರ್ಭದಲ್ಲಿ ಜನ ಮಾನಸಕ್ಕೆ, ಸಾಮಾನ್ಯ ಜನಕ್ಕೆ ಮುಟ್ಟಿಸ್ತಕ್ಕಂಥ ಕೆಲಸವನ್ನ ಈ ಲಾವಣಿಕಾರರು ಮಾಡಿದ್ದು. ಈತನ ಬಹುಮುಖ್ಯ ಲಾವಣಿ, ನನಗೆ ಸಮಯ ಇರೋದ್ರಿಂದ ಬಹಳ ಹೇಳಲಿಕ್ಕೆ ಹೋಗೋದಿಲ್ಲ. ಈ ಬಹುಮುಖ್ಯ ಈತನ ಲಾವಣಿಗಳನ್ನು ಎರಡು ವರ್ಗಗಳನ್ನಾಗಿ ನಾನು ವಿಭಾಗಿಸುತ್ತೇನೆ. ಸ್ವಾತಂತ್ರ್ಯ ಸಂದರ್ಭದ ಹೋರಾಟದ ಲಾವಣಿಗಳು ಮತ್ತು ಸ್ವಾತಂತ್ರ್ಯ ಸಿಕ್ಕ ನಂತರದ ಭಾರತದ ಸ್ಥಿತಿಗತಿಗಳನ್ನ ಬಹಳ ವಿಷಾದದಿಂದ ಹೇಳ್ತಕ್ಕಂಥ ಲಾವಣಿ. ಈ ಎರಡು ವರ್ಗಗಳ ಲಾವಣಿಗಳು ಕೂಡ ಆತನಿಗೆ ಸಿದ್ಧಿಹಸ್ತವನ್ನು ಪಡೆದಿದ್ದು. ಇಡೀ ಕರ್ನಾಟಕದಲ್ಲಿ ಸುಪ್ರಸಿದ್ಧ ಲಾವಣಿಕಾರ ಅಂತ ಹೇಳಿ ಪ್ರಶಸ್ತಿಯನ್ನು ಪಡೆದಿರ್ತಕ್ಕಂಥ ಖ್ಯಾತಿ ಆತನದು. ಈತನ ಲಾವಣಿಗಳನ್ನ HMV ಸಂಸ್ಥೆಯವರು ಅವತ್ತಿನ ಕಾಲಕ್ಕೆ ರೆಕಾರ್ಡ್ ಮಾಡಿ ಪ್ರಸಾರ ಮಾಡ್ತಾ ಇದ್ರು. ಇವತ್ತು ಆ ಯಾವ ಲಾವಣಿಯ ರೆಕಾರ್ಡ್ಗಳು ಸಿಗುತ್ತಾ ಇಲ್ಲ. ಇದು ಒಂದು ದುರಂತ. ಬಹುತೇಕ ಜಾನಪದ ಸಾಹಿತ್ಯಗಳಿಗೆ ಸಿಕ್ಕತಕ್ಕಂಥ ಅನಾದರ ಈತನಿಗೂ ಈತನ ಬಹಳ ಮುಖ್ಯವಾಗಿರ್ತಕ್ಕಂಥ ಘಟ್ಟ ಅಂದ್ರೆ, ಲಾವಣಿಗಳಲ್ಲಿ ತನ್ನ ಸುತ್ತಮುತ್ತಲಿನ ಹೋರಾಟಗಾರರ ಚಿತ್ರಣಗಳನ್ನು ಬಹಳ ಮನಸ್ಸಿಗೆ ಕಟ್ಟುವಂತೆ ಹೇಳ್ತಕ್ಕಂಥ ಒಂದು ರೀತಿ, ಮನಸ್ಸಿಗೆ ಕಟ್ಟುವಂತೆ ರೀತಿಯೊಳಗೆ ಒಂದು ಸಂದರ್ಭ ನನಗೆ ಇವತ್ತಿಗೂ ನೆನಪಿದೆ. ನಾನು ಚಿಕ್ಕವನಿದ್ದಾಗ ಹಂಸವಾಗಿನಲ್ಲಿ ಆತ ಬರ್ತಾ ಇದ್ದ. ಮೊದಲಿನ ಹಾಡು ಹೇಳ್ತಾ ಇದ್ದ. ಯಾವ ಮಹಿಳಾ ಮಹಾದೇವನ ಹಾಡನ್ನು ಹೇಳ್ತಾ ಹೇಳ್ತಾ ಸ್ವಲ್ಪ ನಿಂತು ಬಿಡೋದು. ಯಾಕೆ ಅಂತ ಕೇಳ್ತಾ ಇದ್ವಿ ನಾವು. ನನ್ನ ಎದುರಿಗೆ ನಾನು ಹಾಡ್ಲಿಕ್ಕೆ ಕುಂತ್ರೆ ಆ ಮಹಿಳಾ ಎದುರಿಗೆ ಆಗ್ತೈತಿ, ಮಾದೇವ ಎದುರಿಗೆ ಬಂದ್ಬಿಡ್ತಾನ, ನಮ್ಮ ಸ್ವಲ್ಪ ನಿಂತು ಬಿಡ್ತೈತಿ ಅಂತಕ್ಕಂಥ ಮಾತನ್ನು ಆತ ಎಷ್ಟು ಅದ್ಭುತವಾಗಿ ಹೇಳ್ತಿದ್ದ. ಭಾರತ ಕಂಡಗಳು ಬದಲಾಯಿತು, ಜನ ಹೊಸ ಹೊಸ ಫ್ಯಾಷನ್ ಕಲಿತಾಯಿತು, ಕರೆ ಹೇಳಲು ಲಾವಣಿ ಪದವಾಯಿತು. ನೋಡ್ರಿ ಆತ ಹೇಳ್ತಾನೆ, ಭಾರತ ಕಂಡಗಳು ಬದಲಾಯಿತು, ಜನ ಹೊಸ ಹೊಸ ಫ್ಯಾಷನ್ ಕಲಿತಾಯಿತು, ಕರೆ ಹೇಳಲು ಲಾವಣಿ ಪದವಾಯಿತು, ಹರಿಯರೆದ್ದು ಹರಿಸ್ತಾನೀಯ ಮರೆತರು ಕರೆದು ಆಶಿಯ ಕಲಿತಾಯಿತು. ಇದು ಸ್ವಾತಂತ್ರ್ಯೋತ್ತರ ಭಾರತದ ಜನಗಳು ಮಾರ್ಪಡ್ತಕ್ಕಂಥ ರೀತಿ. ಹಳ್ಳಿಗಳಲ್ಲಿ ಹೋಟ್ಲುಗಳಿರಲಿಲ್ಲ. ಅಲ್ಲಿ ಮನೆಗೆ ಬಂದ ಅತಿಥಿಗಳನ್ನು ಕರೆದುಕೊಂಡು ಹೋಗಿ ಉಪಚಾರ ಮಾಡ್ತಕ್ಕಂಥ ಸಂದರ್ಭದಲ್ಲಿ, ಸ್ವಾತಂತ್ರ್ಯ ಪೂರ್ವದಲ್ಲಿ, ಸ್ವಾತಂತ್ರ್ಯ ಸಿಕ್ಕ ನಂತರ ನನಗೆ ಸ್ವೇಚ್ಛಾಚಾರ ಪ್ರಾರಂಭವಾಗಿ ಬಂತು. ಈ ಸಂದರ್ಭದಲ್ಲಿ ಆತ ಹೇಳ್ತಾನೆ, ಜಟ್ಟಿಗಳೆಲ್ಲರೂ ಜಿಟ್ಟಿಗಳಾದರೂ ಹಸಿ ಹಿಟ್ಟಿಗೆ ಹಲ್ಪಿಸಿದಾಯಿತು, ಕಾಕರು ಗಳಿಸಿದರು ಹೊರಗೆ ತಿಂಡಿಗೆ ಬರಿದಾಯಿತು. ಹಾಗೆ ನಮ್ಮನ್ನ ಈ ಬಾರ್ಬೇರಿಸಂ ಅಂತ ಕರೀತೇವೆ. ಈ ಬಾರ್ಬೇರಿಯನ್ ಸಂಸ್ಕೃತಿಗೆ ನಾವು ಹೋಗ್ತಿದ್ದೇವೆ, ದಿವಾಳಿತನದ ಅಂಚಿಗೆ ನಾವು ಹೋಗ್ತೇವೆ. ಒಂದು ಕಡೆಗೆ ರಾಬರಿಯಿಂದ ರೂರಲ್ ಏರಿಯಾ ಅಂಡ್ ಸ್ಟಾಬರಿಂದ ಸಿಟಿ ಅಂತಕ್ಕಂಥ ಏನು ಘೋಷಣೆ ಬರ್ತಿದೆ, ಅಲ್ಲಿ ಹಳ್ಳಿಗಳನ್ನ ದಿವಾಳಿಗೊಳಿಸಿ ನಗರೀಕರಣದ ವ್ಯವಸ್ಥೆಗೆ ನಾವೆಲ್ಲ ಸ್ವಾತಂತ್ರ್ಯೋತ್ತರ ಭಾರತದ ಜನ ಹಳ್ಳಿ ಬಿಟ್ಟು ನಗರಕ್ಕೆ ಬಂದ್ವಿ ಅಂತ ಸಂದರ್ಭದಲ್ಲಿ ಆಗ್ತಾನ ಮಲ್ಲ ಮನುಜನ ಕಲ್ಲ ಬ್ಯಾಟಿಯಲ್ಲಿ ಮಾಡಿ ಹಣ ಕಲಿಸಿದ್ದ, ಮಲ್ಲ ಮನುಜನ ಕಲ್ಲ ಬ್ಯಾಟಿಯಲ್ಲಿ ಮಾಡಿ ಹಣ ಕಲಿಸಿದ್ದ, ಹೇಳುವುದೇನು ಮನಸ್ಸೆ ನಿರ್ಮಾಣಕ್ಕೆ ಹಳ್ಳಿ ಎರಡು ಬ್ಯಾಟಿ ಸೇರಿದ್ದ. ಹೀಗೆ ಇಡೀ ನಗರೀಕರಣದ ವ್ಯವಸ್ಥೆಯನ್ನು ಪೋಷಿಸತಕ್ಕಂಥ ಒಂದು ರೀತಿಯ ಆತ್ಮಹತ್ಯೆಯ ಭಾವನೆಯನ್ನು ನಾವು ಬೆಳೆಸಿಕೊಂಡು ಹಳ್ಳಿಗಳನ್ನು ದಿವಾಳಿ ತೆಗೆದ್ವಿ ಅಂತಕ್ಕಂಥ ಮಾತನ್ನು ಹೇಳ್ತಾರೆ. ಹೀಗಾಗಿ ನನಗೆ ಬಹಳ ವಿಶಿಷ್ಟವಾಗಿರ್ತಾನೆ ಅಂತ ಮಹಾದೇವ ಮಹಿಳಾರನ್ನ ಕುರಿತು ಬರತಕ್ಕಂಥ ಒಂದು ಲಾವಣಿಗಾಗಿ ಅದರ ಮಾತುಗಳನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ತಾಂತೊಂದ ಕಾಮಿನಿಯಂತೆ ಭಾರತ ಹಾಕುವುದು ಕಣ್ಣೀರ, ಶಾಂತಿ ಸಮರದೊಳು ಗುಂಡಿ ನೀತಿಗೆ ಮರಿದ ಮದೇವಪ ಮೈಲಾರ, ಕುಂಟರ ಕುಂಟ ಭಟ್ಟರ ಬಂಟ ಸಾತ್ವಿಕರಳು ಅದು ಸಾತ್ವಿಕನು, ಗೆಳೆಯರು ಕೂಡಿ ಹೋರಾಟ ಮಾಡಿ ಜಯವನ್ನು ಸಾಧಿಸಿದ ವೀರನವನು.